ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ತೆರಳಿದ್ದ ಸಿಎಂ ಸಿದ್ದರಾಮಯ್ಯನವರ ರಾಷ್ಟ್ರ ರಾಜಧಾನಿ ದೆಹಲಿ ಪ್ರವಾಸ ಇದೀಗ ಸಕ್ಸಸ್ ಆಗಿದೆ. ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಎನ್ನುವಂತ ಮಾಹಿತಿಗಳು ಬರ್ತಾ ಇದೆ. ಸಂಪುಟ ಪುನರ್ರಚನೆಗೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಸೋಮವಾರ ಮತ್ತೊಮ್ಮೆ ದೆಹಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೆರಳುತ್ತಾರೆ, ಅಂದ್ರೆ ನಾಳೆ. ಹಾಗಾದರೆ ಡಿಸೆಂಬರ್ ಮೊದಲ ವಾರದಲ್ಲಿ ಸಿದ್ದರಾಮಯ್ಯನವರ ಸಚಿವ ಸಂಪುಟಕ್ಕೆ ಭರ್ಜರಿಯಾದಂತಹ ಸರ್ಜರಿ ಆಗುತ್ತಾ ಅನ್ನೋ ಪ್ರಶ್ನೆ. 10-12 ಹಾಲಿ ಸಚಿವರಿಗೆ ಹಾಗಾದ್ರೆ ಗೇಟ್ ಪಾಸ್ ಅನ್ನು ಕೊಡಲಾಗುತ್ತಾ? ಇವೆಲ್ಲ ನಿರ್ಧಾರಗಳು ಮತ್ತೊಂದು ಸುತ್ತಿನ ಮಾತುಕತೆ ಆದ ಮೇಲೆ ನಿರ್ಧಾರ ಆಗೋ ಸಾಧ್ಯತೆ ಇದೆ, ಕನ್ಫರ್ಮ್ ಆಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗಿದ್ರು. ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇತ್ತು. ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ರಾಜ್ಯಕ್ಕೆ ವಾಪಸ್ ಬಂದಿದ್ದಾರೆ. ನಿನ್ನೆ ಬೆಂಗಳೂರಿನಿಂದ ನೇರವಾಗಿ ದೆಹಲಿಗೆ ಹೋದ ತಕ್ಷಣ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಇದೀಗ ಮತ್ತೊಮ್ಮೆ ದೆಹಲಿಗೆ ಹೋಗ್ತಾರೆ. ನಾಳೆ ಬೆಳಗ್ಗೆ, ನಾಳೆ ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾರೆ ಸಿದ್ದರಾಮಯ್ಯನವರು. ಪಕ್ಷದ ಆಂತರಿಕ ವಿಚಾರವಾಗಿ ಕೆಲ ನಾಯಕರನ್ನ ಭೇಟಿಯಾಗೋ ಸಾಧ್ಯತೆ ಇದೆ. ಆ ಭೇಟಿಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಎದುರುಗಡೆ ಆದಂಥ ಮಾತುಕತೆಯನ್ನ ಪ್ರಸ್ತಾಪ ಮಾಡೋ ಸಾಧ್ಯತೆಗಳಿದೆ. ನೀವು ನೋಡಿ, 2023ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ಯಾರನ್ನ ಸಚಿವರನ್ನಾಗಿ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಅದಾದ ನಂತರ ಇದೀಗ ಬೆಳವಣಿಗೆ ಆಗ್ತಾ ಇರೋದು. ಹಾಗಾದರೆ ಯಾರಿಗೆಲ್ಲ ಗೇಟ್ ಪಾಸ್ ಅನ್ನು ಕೊಡಲಾಗುತ್ತೆ? ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಯಾರಿಗೆಲ್ಲ ಗೇಟ್ ಪಾಸ್? ಎಚ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದಾರೆ. ಸಿದ್ದರಾಮಯ್ಯನವರ ಅತ್ಯಾಪ್ತರು. ಎನ್.ಎಸ್. ಬೋಸರಾಜು ವಿಧಾನ ಪರಿಷತ್ ಕೋಟಾದಿಂದ ವಿಧಾನ ಪರಿಷತ್ ಸ್ಥಾನದಿಂದ ಬಂದವರು. ನೀವು ಯಾರಿಗೆ ಲಕ್ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಇದು ಯಾರಿಗೆ ಗೇಟ್ ಪಾಸ್ ಅಂತ? ಎನ್.ಎಸ್. ಬೋಸರಾಜು ಸಣ್ಣ ನೀರಾವರಿ ಸಚಿವರು. ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಸಣ್ಣ ಕೈಗಾರಿಕೆ ಸಚಿವರು. ಇವರೆಲ್ಲರಿಗೂ ಕೂಡ ಗೇಟ್ ಪಾಸ್ ಅನ್ನು ಕೊಡಬಹುದು ಅಂತ ಎಲ್ಲರೂ ಹಿರಿತಲೆಗಳೇ. ಶರಣಬಸಪ್ಪ ದರ್ಶನಾಪುರು, ಎಚ್.ಸಿ. ಮಹದೇವಪ್ಪನವರು, ಬೋಸರಾಜು, ಮಧು ಬಂಗಾರಪ್ಪನವರು, ಇವರಿಗೆ ಗೇಟ್ ಪಾಸ್ ಅನ್ನು ಕೊಡ್ತಾರೆ ಅಂತ. ಇವರಿಗೆ ಗೇಟ್ ಪಾಸ್ ಅನ್ನು ಕೊಟ್ಟು ಇವರನ್ನ ಪಕ್ಷ ಸಂಘಟನೆಯಲ್ಲಿ ಬಳಸಿಕೊಳ್ಳೋ ಸಾಧ್ಯತೆ ಇದೆ. ರಹೀಂ ಖಾನ್ ಪೌರಾಡಳಿತ ಸಚಿವರಿದ್ದಾರೆ, ಅವರಿಗೆ ಗೇಟ್ ಪಾಸ್ ಕೊಡ್ತಾರೆ ಅಂತ. ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಇವರು. ಡಿ. ಸುಧಾಕರ್ ಸಾಂಖ್ಯಿಕ ಸಚಿವರು, ಇವರಿಗೆ ಗೇಟ್ ಪಾಸ್. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್, ಶಿವಾನಂದ ಪಾಟೀಲ್ ಸಕ್ಕರೆ ಸಚಿವರಿದ್ದಾರೆ. ಕೆ.ಎಚ್. ಮುನಿಯಪ್ಪ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರಿದ್ದಾರೆ. ಮಂಕಾಳು ವೈದ್ಯ ಮೀನುಗಾರಿಕೆ ಮತ್ತು ಬಂದರು ಸಚಿವರು. ಕೆ. ವೆಂಕಟೇಶ್ ಪಶುಸಂಗೋಪನಾ ಸಚಿವರು. ಎಚ್.ಸಿ. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ. ಎನ್.ಎಸ್. ಬೋಸರಾಜು, ಮಧು ಬಂಗಾರಪ್ಪನವರು, ಶರಣಬಸಪ್ಪ ದರ್ಶನಾಪುರ್. ಇವರನ್ನ ಗೇಟ್ ಪಾಸ್ ಮಾಡ್ತಾರೆ. ಇವರನ್ನ ಗೇಟ್ ಪಾಸ್ ಮಾಡಿ ಹೊಸಬರಿಗೆ ಅಥವಾ ಬೇರೆಯವರಿಗೆ ಆದ್ಯತೆ ಕೊಡ್ತಾರೆ. ಹಾಗಾದರೆ ಯಾರಿಗೆ ಲಕ್ ಇದೆ? ಯಾರಿಗೆ ಲಕ್ ಇದೆ? ಯಾರು ಒಳಗಡೆ ಬರಬಹುದು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ? ಬಿ.ಕೆ. ಹರಿಪ್ರಸಾದ್ ಅಥವಾ ಬೇಳೂರು ಗೋಪಾಲಕೃಷ್ಣ ಅಂತ ಹೇಳ್ತಿದ್ದಾರೆ. ಬಿ.ಕೆ. ಹರಿಪ್ರಸಾದ್ ಯಾವ ಪರಿಪ್ರಮಾಣದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಅನ್ನೋದನ್ನು ನೋಡ್ತಾ ಇದ್ದೀರಿ. ಈಡಿಗ ಸಮುದಾಯದ ನಾಯಕ, ವಿಧಾನ ಪರಿಷತ್ ಕೋಟಾದಲ್ಲಿ ಆಗಬೇಕಾಗಿತ್ತು, ಹಿರಿತನ ಇತ್ತು, ಕಳೆದ ಬಾರಿ ಆಗಲಿಲ್ಲ. ಇದೀಗ ಅವರಿಗೆ ಅವಕಾಶ ಕೊಡಬಹುದು ಅಂತ, ಅಥವಾ ಅವರ ಬದಲು ಬೇಳೂರು ಗೋಪಾಲಕೃಷ್ಣ ಅವರಿಗೆ ಅವಕಾಶವನ್ನು ಕೊಡಬಹುದು. ಇನ್ನು ಮುದ್ದೇಬಿಹಾಳದ ಶಾಸಕ ಅಪ್ಪಾಜಿ ನಾಡಗೌಡರು ಇದ್ದಾರೆ. ಅಪ್ಪಾಜಿ ನಾಡಗೌಡರು ನನಗೂ ಒಂದು ಅವಕಾಶವನ್ನು ಕೊಡಬೇಕು ಅಂತ ಅವರು ಪದೇ ಪದೇ ಹೇಳ್ತಾನೆ ಬಂದಿದ್ದಾರೆ. ಮತ್ತೊಂದು ಕಡೆ ವಾಯು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರೂ ಆಗಿರುವ ಮಳವಳ್ಳಿಯ ನರೇಂದ್ರ ಸ್ವಾಮಿ ಅವರು ಸಚಿವ ಸಂಪುಟದ ಆಕಾಂಕ್ಷಿಯಾಗಿದ್ದಾರೆ.
ಮತ್ತೊಂದು ಕಡೆ ಮಾಗಡಿ ಬಾಲಕೃಷ್ಣ, ನೀವು ಯಾರಿಗೆ ಲಕ್ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮಾಗಡಿ ಬಾಲಕೃಷ್ಣ, ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸುವವರ ಪಟ್ಟಿಯಲ್ಲಿ ಮಾಗಡಿ ಬಾಲಕೃಷ್ಣ ಕೂಡ ಇದ್ದಾರೆ. ತಮ್ಮ ಆಸೆಯನ್ನು ಪದೇ ಪದೇ ಹೊರ ಹಾಕ್ತಾ ಇದ್ದಾರೆ, ನಾನು ಸಚಿವನಾಗಬೇಕು ಅಂತ. ಇನ್ನು ಬಂಗಾರಪೇಟೆ ನಾರಾಯಣ ಸ್ವಾಮಿ ಕಳೆದ 2 ದಿನಗಳ ಹಿಂದಷ್ಟೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು, ನಾನು ಕೂಡ ಹಿರಿಯನಿದ್ದೀನಿ, ನನಗೆ ಅವಕಾಶ ಬೇಕು ಅಂತ. ಅಬ್ಬಯ್ಯ ಪ್ರಸಾದ್ ಅಂತೂ 3 ಬಾರಿ ಶಾಸಕರಾದಂಥ ವ್ಯಕ್ತಿ, ಹುಬ್ಳಿ ಧಾರವಾಡದಿಂದ ಆಯ್ಕೆಯಾಗಿ ಬರ್ತಾರೆ. ಸಮುದಾಯ ಬೇರೆ ಕೂಡ ಇದೆ, ಹೀಗಾಗಿ ನಾನು ಹಿರಿಯನಿದ್ದೀನಿ, ನನಗೊಂದು ಅವಕಾಶ ಬೇಕು ಅಂತ ಅಬ್ಬಯ್ಯ ಪ್ರಸಾದ್ ಅವರು. ಅರಸೀಕೆರೆ ಶಿವಲಿಂಗೇಗೌಡರು JDSನಿಂದ ಬಂದಿದ್ದಾರೆ, ಅವರಿಗೆ ಅವಕಾಶ ಬೇಕು ಅಂತ ರೂಪಾ ಶಶಿಧರ್ ಅವರ ಹೆಸರಿದೆ. ಅಜಯ್ ಸಿಂಗು, ಭದ್ರಾವತಿ ಸಂಗಮೇಶ್, ಲಕ್ಷ್ಮಣ್ ಸವದಿ ಬಿಜೆಪಿಯಿಂದ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ, ಅವರ ಹೆಸರಿದೆ. ತಿಪ್ಟೂರು ಷಡಕ್ಷರಿ ಅಥವಾ ಜಯಚಂದ್ರ ಅಂತಿದ್ದಾರೆ. UT ಖಾದರ್ ಅಥವಾ ತನ್ವೀರ್ ಸೇಠ್ ಅಥವಾ ಸಲೀಂ ಅಹಮದ್ ಅಂತ ಹೇಳ್ತಿದ್ದಾರೆ. ಇವರಿಗೆ ಲಕ್ ಕುದುರಿಸೋ ಸಾಧ್ಯತೆ ಇದೆ.